ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಟುಡೇಸ್ ಟ್ರೇಡಿಂಗ್ ಸೆಷನ್. ಇವತ್ತಿನ ಡೇಟ್ ಬಂದುಬಿಟ್ಟು 30th August 2024 ಫ್ರೈಡೇ ಇವತ್ತು. ಸೊ ಇವತ್ತು ಫುಲ್ ಡೇ ಮಾರ್ಕೆಟ್ ಸೈಡ್ ವೇಸ್ ಇತ್ತು, ಬಟ್ ಆಮೇಲೆ ಪ್ರೀಮಿಯಮಲ್ಲಿ ಮೂಮೆಂಟ್ ಬಂತು. ಸೊ ದ್ಯಾಟ್ಸ್ ವೈ ಟುಡೇ ವಿ ಬುಕ್ಡ್ ಪ್ರಾಫಿಟ್ ಅರೌಂಡ್ 855 ರೂಪಾಯಿ ಇವತ್ತು ಪ್ರಾಫಿಟ್ನ ನಾವು ಬುಕ್ ಮಾಡಿದ್ದೀವಿ. ಸೊ ಇವತ್ತಿನ ಟ್ರೇಡ್ ಹಿಂದಿನ ಲಾಜಿಕ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಇವತ್ತಿನ ಟ್ರೇಡ್ ಹಿಂದಿನ ಲಾಜಿಕ್ನ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾವು ಫಸ್ಟ್ ಹೈಯರ್ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ದು ಒಂದು ಓವರ್ ವ್ಯೂ ನೋಡಿದರೆ ನಮಗೇನು ನೋಡೋಕ್ಕೆ ಸಿಗ್ತಿದೆ, ಮಾರ್ಕೆಟ್ ಈಸ್ ಕ್ರಿಯೇಟಿಂಗ್ ಕಂಟಿನ್ಯೂಸ್ಲಿ ಹೈಯರ್ ಹೈಸ್. ಓಕೆ, ಸೊ ಮಾರ್ಕೆಟ್ ಈಸ್ ಕಂಟಿನ್ಯೂಸ್ಲಿ ಕ್ರಿಯೇಟಿಂಗ್ ಹೈಯರ್ ಹೈಸ್. ನಿನ್ನೆ ಇಲ್ಲಿ ಈ ಲೋ ಬ್ರೇಕ್ ಆಗಿತ್ತು, ಬಟ್ ಈ ಲೋ ಬ್ರೇಕ್ ಆದಮೇಲೆ ಮಾರ್ಕೆಟ್ ಒಂದು ವೇಳೆ ಕೆಳಗಡೆನೆ ಕಂಟಿನ್ಯೂ ಆಗೋದಿದ್ರೆ ನಿನ್ನೆ ಇಲ್ಲಿ ಕೆಳಗಡೆ ಸಸ್ಟೇನ್ ಆಗಬೇಕಿತ್ತು ಮಾರ್ಕೆಟ್. ಬಟ್ ಮಾರ್ಕೆಟ್ ಏನು ಮಾಡುತ್ತೆ, ಇಮಿಡಿಯೇಟ್ಲಿ ಒಂದು ಶಾರ್ಪ್ ಮೂಮೆಂಟ್ ಕೊಡುತ್ತೆ ನಿನ್ನೆ. ಸೊ ಇವತ್ತು ನಾವು ನಮ್ಮ ಟ್ರೇಡ್ನ ಯಾವ ಥರ ಎಕ್ಸಿಕ್ಯೂಟ್ ಮಾಡಿದ್ವಿ ಅಂತ ನೋಡೋದಕ್ಕೆ ನಾವು ಮತ್ತೆ ಲೋವರ್ ಟೈಮ್ ಫ್ರೇಮಲ್ಲಿ ಬರೋಣ. ಸೊ ನೋಡಿ, ಮಾರ್ಕೆಟ್ ಏನು ಮಾಡಿತ್ತು, ಮಾರ್ನಿಂಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಏನು ಮಾಡುತ್ತೆ, ಮಾರ್ಕೆಟ್ ವಾಸ್ ಕಂಟಿನ್ಯೂಸ್ಲಿ ಕ್ರಿಯೇಟಿಂಗ್ ಲೋವರ್ ಲೋಸ್. ಮಾರ್ನಿಂಗ್ದು ನೀವು ಫಸ್ಟು 2 ಸ್ವಿಂಗ್ಸ್ನ ನೋಡಿದರೆ ಮಾರ್ಕೆಟ್ ನೋಡಿ ಲೋವರ್ ಲೋಸ್ನ ಕ್ರಿಯೇಟ್ ಮಾಡ್ತಾಯಿತ್ತು. ಬಟ್ ಈ ಲೋವರ್ ಲೋಸ್ ಫಾಲ್ಸ್ ಆಗುತ್ತೆ ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ. ಓಕೆ, ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಈ ಲೋವರ್ ಲೋ ಫಾಲ್ಸ್ ಆಗುತ್ತೆ. ಅಂದರೆ ಅದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಇನ್ನು ಅಪ್ವರ್ಡ್ ಸೈಡ್ ಎಂಟ್ರಿ ತೊಗೋಬೇಕು ಅಂದರೆ. ಸೊ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದಮೇಲೆ ಒಂದು ಬ್ರೇಕ್ಔಟ್ ಬಂದಮೇಲೆ ಒಂದು ರೀಟೆಸ್ಟಿಂಗ್ಗೆ ಇಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಸೊ ಇಲ್ಲಿ ಎಂಟ್ರಿ ಮಾಡೋಕ್ಕೆ ರೀಸನ್ ಏನಂದರೆ, ನಾವು ಒಂದು ಫಿಬ್ನ ಡ್ರಾ ಮಾಡಿಕೊಂಡ್ರೆ, ಫಿಬ್ನ ಈ ಒಂದು ಸ್ವಿಂಗ್ ಮೇಲೆ, ಒಂದು ಮೇಜರ್ ಸ್ವಿಂಗ್ ಮೇಲೆ ನಾವು ಡ್ರಾ ಮಾಡಿಕೊಂಡ್ರೆ ಎಕ್ಸಾಕ್ಟ್ಲಿ 38% ಹತ್ರ ಸಪೋರ್ಟ್ ತೊಗೊಳ್ತಾ ಇತ್ತು. ಆ್ಯಂಡ್ ಆಫ್ಟರ್ ದಿಸ್ ಈ ಒಂದು ರೆಸಿಸ್ಟೆನ್ಸ್ ಕೂಡ ಬ್ರೇಕ್ ಆಯಿತು. ಆಮೇಲೆ ಇದು ಒಂದು ಕನ್ಫರ್ಮೇಷನ್ ಜಾಸ್ತಿ ಆಯಿತು, ಅಂದರೆ ಒಂದು ಹೈ ಕನ್ಫರ್ಮೇಷನ್ ಟ್ರೇಡ್ ಆಯಿತು ಇದು ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆದಮೇಲೆ. ಆಮೇಲೆ ನೀವೊಂದು ರಿವರ್ಸ್ ಫಿಬ್ನ ಡ್ರಾ ಮಾಡಿದರೆ, ಓಕೆ, ಈ ಥರ ಈ ಒಂದು ಸ್ವಿಂಗ್ ಮೇಲೆ ಈ ಒಂದು ರಿವರ್ಸ್ ಫಿಬ್ನ ಡ್ರಾ ಮಾಡಿದರೆ ಮಾರ್ಕೆಟ್ ವಾಸ್ ಎಕ್ಸಾಕ್ಟ್ಲಿ ಟೇಕಿಂಗ್ ದಿ ರಿಟ್ರೇಸ್ಮೆಂಟ್ ಎಟ್ ದಿ 0.6 ಲೆವೆಲ್. ಓಕೆ, ಈ ಒಂದು ಲೆವೆಲ್ ಹತ್ರ ಮಾರ್ಕೆಟ್ ರಿಟ್ರೇಸ್ಮೆಂಟ್ ತಗೋತಿದ್ರೆ ಮೇಲೇ ಹೋಗುವ ಚಾನ್ಸಸ್ ತುಂಬ ಇರುತ್ತೆ, ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಸ್ವಿಂಗ್ನ ನಾನು ಯಾಕೆ ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಗ್ಯಾಪ್ ಇದೆ ಅಂತ ಇದು ಇಲ್ಲಿ ಏನೂ ಇಲ್ಲವೇ ಇಲ್ಲ ಅಂತ ಅಲ್ಲ. ಮಾರ್ಕೆಟಲ್ಲಿ ಇಲ್ಲಿ ಜನರ ಹಣ ಇದೆ, ಇಲ್ಲಿ ಜನರ ಸ್ಟಾಪ್ ಲಾಸಸ್ ಇವೆ, ಇಲ್ಲಿ ಆರ್ಡರ್ಸ್ ಇವೆ. ಓಕೆ, ಈ ಥರ ಗ್ಯಾಪ್ ಅಪ್ ಇದ್ದರೆ ಇಲ್ಲಿ ಖಾಲಿನೇ ಇರುತ್ತೆ ಅಂತ ಅಲ್ಲ, ಇಲ್ಲಿ ಖಂಡಿತ ದುಡ್ಡು ಇರುತ್ತೆ. ಓಕೆ, ಅದಕ್ಕೆ ಅದು ಗ್ಯಾಪ್ ಅಪ್ ಆಗಿರುತ್ತೆ. ಓಕೆ, ಸೊ ಆಮೇಲೆ ನಮ್ಮ ಎಂಟ್ರಿ ಅರೌಂಡ್ 1042 ಆಗಿತ್ತು. ಆ್ಯಂಡ್ ಪ್ರೀಮಿಯಮ್ದು ಚಾರ್ಟ್ ನೋಡಿದರೆ 25,200 ಕಾಲ್ದು ಪ್ರೀಮಿಯಮ್ ನೋಡಿದರೆ ಅರೌಂಡ್ 1042 ನಾವು ಎಂಟ್ರಿ ಮಾಡಿದ್ದೀವಿ. 1042ಗೆ ನಮಗೆ ಇದು ಅರೌಂಡ್ 152 ರುಪೀಸ್ಗೆ ಸಿಕ್ಕಿತ್ತು. ಓಕೆ, 152 ರುಪೀಸ್ಗೆ ನಾವು ಎಂಟ್ರಿ ಆದ್ವಿ. ಆ್ಯಂಡ್ ಅರೌಂಡ್ 218ಗೆ ನಾವು ಎಕ್ಸಿಟ್ ಆಗಿದ್ದೀವಿ ಎಟ್ 185. ಸೊ ಓವರಾಲ್ ನಾವು ಇವತ್ತು 34 ಪ್ರೀಮಿಯಮ್ದು 34 ರುಪೀಸ್ನ ನಾವು ಇವತ್ತು ಕ್ಯಾಪ್ಚರ್ ಮಾಡಿದ್ದೀವಿ. ಓಕೆ, ಸೊ ದಿಸ್ ವಾಸ್ ಮೈ ಟ್ರೇಡಿಂಗ್ ಸೆಷನ್. Have a nice day, guys.